ಫೈನಲಿ ನಮಸ್ತೆ ವಿದ್ಯಾರ್ಥಿಗಳೇ, ಇಂದಿನ ಶೈಕ್ಷಣಿಕ ಅಪ್ಡೇಟ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ದೀಪಕ್ ಎಜುಕೇಟೆಡ್ ಚಾನಲ್. ನೇರ ನಿಖರವಾದ ಸುದ್ದಿ ಇಲ್ಲಿ ಸಿಗುತ್ತೆ. ನೀವು ಕೇಳ್ತಾ ಇದ್ದೀರಾ ಸರ್ ರಿಪೀಟರ್ಸ್ದು ಅಪ್ಡೇಟ್ ಬಂತ ಅಂತ. ನನಗೆ ನಿನ್ನೆನೇ ಅಪ್ಡೇಟ್ ಬಂದಿತ್ತು, ಆದರೆ ರಿಸರ್ಚ್ ಮಾಡಿ ನಾನು ಕನ್ಫರ್ಮೇಷನ್ ಬಂದಾಗ ವಿಡಿಯೋ ಮಾಡೋಣ ಅಂತ ಕಾಯ್ತಾ ಇದ್ದೆ. ಈಗ ಕನ್ಫರ್ಮೇಷನ್ ಬಂದಿದೆ. ನಿಮ್ಮ ರಿಪೀಟರ್ಸ್ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಯಿತು ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳದ್ದು ಕ್ಯಾನ್ಸಲ್ ಆಗೋ ಸ್ಥಿತಿಯಲ್ಲಿದೆ ಅಂತ ಈಗ ಮಾಹಿತಿ ಬಂದಿದೆ. ನಮ್ಮ ಚಾನಲಲ್ಲಿ ಇದು ಎಕ್ಸ್ಕ್ಲೂಸಿವ್ ಸುದ್ದಿ ಬರ್ತಾ ಇರೋದು. ಈಗ ಏನಾಗಿದೆ ಅಂದರೆ, ಪ್ರೈವೇಟ್ ವಿದ್ಯಾರ್ಥಿಗಳು ಕೇಸ್ ಹಾಕಿದ್ರು ಅಂತ ಗೊತ್ತು ನಿಮಗೆ. ನಾಳೆ ಡಿಸಿಷನ್ ಬರುತ್ತೆ, ಕಾಯ್ತಾ ಇರಿ. ಎಕ್ಸ್ಕ್ಲೂಸಿವ್ ಆಗಿ ಪಾಸ್ ಆಗಿದ್ದೀರ ನೀವು. ಯಾವ ರೀತಿ ನಿಮ್ಮನ್ನು ಪಾಸ್ ಮಾಡ್ತಾರೆ ಅಂದರೆ 35 + 5 ಮಾರ್ಕ್ಸ್ ಗ್ರೇಸು, 40% ಮಾರ್ಕ್ಸು. ಅಂದರೆ ಈಗ ಎಕ್ಸಾಂಪಲು ನೀವು ಈ ಕನ್ನಡದಲ್ಲಿ ಫೇಲ್ ಆಗಿರ್ತೀರ ಅಂದ್ಕೊಳ್ಳಿ, ಆಗಲ್ಲ. ಆಲ್ಮೋಸ್ಟು ಕನ್ನಡದಲ್ಲಿ ಫೇಲ್ ಆಗಿದ್ದೀರಾ ಅಂದರೆ ಕನ್ನಡ ಸಬ್ಜೆಕ್ಟ್ಗೆ 40 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಹಾಗೆಯೇ ನೆಕ್ಸ್ಟು ಯಾವುದನ್ನ ಸಬ್ಜೆಕ್ಟ್ ಆಗಿರಲಿ, ನಿಮ್ದು ಎಷ್ಟು ಜನ ಸಬ್ಜೆಕ್ಟ್ ಆಗಿರಲಿ, ಅದಕ್ಕೆ 40 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಈಗ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಬರೋದಾದರೆ, ಈಗ ಟೋಟಲು 90,000 ಜನ ಇದ್ರೆ ಅದರಲ್ಲಿ 65,000 ಜನ ರಿಪೀಟರ್ಸು ಮತ್ತು 25,000 ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳಿದ್ರು. ಇಬ್ಬರನ್ನು ಸೇರಿ ಕೇಸ್ ಹಾಕಿರೋದು. ಮುಂಚೆ ಸಿನ್ಹಾ ಸರ್ ಅವರು ಹೇಳಿದ್ದಾರೆ ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳದ್ದು ಅಂತ ಹೇಳಿರೋದು. ಈಗ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸಾಮಿನೇಷನ್ ಮಾಡಬೇಕು ಅಂದರೆ 25,000 ಜನಕ್ಕೆ ಎಕ್ಸಾಮಿನೇಷನ್ ಮಾಡೋಕ್ಕಾಗಲ್ಲ ಸರ್ಕಾರದ ಬಳಿ. ಅದಕ್ಕೋಸ್ಕರ ನಿಮ್ಮನ್ನು ಕೂಡ ಪಾಸ್ ಮಾಡ್ತಾರೆ. ಹೋಪ್ ಫಾರ್ ದ ಬೆಸ್ಟ್ ಟುಮಾರೋ. ನಾವು ಕೂಡ ಸುದ್ದಿ ವಾಹಿನಿ ಕೊಡೋಕ್ಕೆ ನೇರವಾದ ಮಾಹಿತಿ ಬಂದೇ ಬರುತ್ತೆ ಈ ಚಾನಲಲ್ಲಿ. ಅದಕ್ಕೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಮತ್ತು SLC ವಿದ್ಯಾರ್ಥಿಗಳು ಇದನ್ನು ನೋಡಿದಾದ್ಮೇಲೆ ಕಮೆಂಟ್ ಮಾಡ್ಬೋದು. ಅವ್ರಿಗೂ ಕೂಡ ಇನ್ನೊಂದು ಅಪ್ಡೇಟ್ ಬಂದಿದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ PU ರಿಪೀಟರ್ಸ್ ವಿದ್ಯಾರ್ಥಿಗಳು ತಪ್ಪದೇ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದು ನೇರ ನಿಖರವಾದ ಮಾಹಿತಿ. ನಿಮ್ಮ ಎಕ್ಸಾಮು ಪಾಸ್ ಆಗಿದೆ, ಕಂಗ್ರ್ಯಾಚುಲೇಷನ್ಸ್.